ಸಂಕಟವಾಗಿರುವ ಮುನ್ಕೂರು ಪಡಿತಾರ್ ಸೇತುವೆ. ಹೌದು, ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮದ ಪಡಿತಾರ್ ಕಿರು ಸೇತುವೆಯು ವಾಹನ ಸವಾರರಿಗೆ ಪ್ರಾಣ ಸಂಕಟವಾಗಿದೆ. ಬಜ್ಪೆ ಆತ್ರಾಡಿ ರಾಜ್ಯ ಹೆದ್ದಾರಿಯಲ್ಲಿರುವ ಈ ಸೇತುವೆ ಇತ್ತೀಚೆಗೆ ನವೀಕರಣಗೊಂಡಿದ್ದು, ಸೇತುವೆಯ ಬದಿಗೆ ಹಾಕಿದ ಮಣ್ಣು ಮಳೆ ನೀರಿನಲ್ಲಿ ಕಿತ್ತುಕೊಂಡು ಹೋಗಿರುವುದಲ್ಲದೆ ತಡೆಗೋಡೆ ಇಲ್ಲದೆ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿದೆ. ವಾಹನ ಸವಾರರಿಗೆ ಸ್ವಲ್ಪ ಎಡವಟ್ಟಾದರೂ ಕೂಡ ಸೇತುವೆಯ ಕೆಳಗೆ ಬೀಳುವ ಸಂಭವವಿದೆ. ಬೆಳ್ಮಾಡ್ನಿಂದ ಕಿನ್ನಿಗೋಳಿ, ಕಟೀಲು, ಮೂಡುಬಿದ್ರೆ ಸಹಿತ ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸಲು ಹೆಚ್ಚಿನ ವಾಹನ ಸವಾರರು ಇದೇ ರಸ್ತೆಯಲ್ಲಿ ಸಂಚಾರ ನಡೆಸುತ್ತಾರೆ. ಬೆಳ್ಮಾಡ್ನಿಂದ ಮುನ್ಕೂರು ಜೈನ್ ಪೇಟೆಯವರೆಗೆ ರಸ್ತೆಯು ಇತ್ತೀಚೆಗೆ ವಿಸ್ತರಣೆಗೊಂಡು ಡಾಮರೀಕರಣಗೊಂಡಿದ್ದು, ಮುನ್ಕೂರು ಪೇಟೆ ಪ್ರದೇಶದಿಂದ ಪಡಿತಾರ್ ಸೇತುವೆಯವರೆಗೆ ಮಾತ್ರ ಇನ್ನೂ ವಿಸ್ತರಣೆ ಕಾಮಗಾರಿ ನಡೆದಿಲ್ಲ. ಅಲ್ಲಿಂದ ಮುಂದುವರಿದು ಮತ್ತೆ ಸಂಕಲಕರಿಯದವರೆಗೆ ರಸ್ತೆಯು ಸುಂದರಗೊಂಡಿದೆ. ನವೀಕರಣಗೊಂಡ ಈ ಕಿರು ಸೇತುವೆ ಪ್ರದೇಶದಲ್ಲಿ ರಸ್ತೆ ಸಮತಟ್ಟು ಮಾಡದ ಹಿನ್ನೆಲೆ ಬೃಹತ್ ಹೊಂಡಗಳು ನಿರ್ಮಾಣವಾಗಿ ವಾಹನ ಸವಾರರು ಹೊಂಡಕ್ಕೆ ಬಿದ್ದು ಎಡವಟ್ಟು ಮಾಡಿಕೊಳ್ಳುವುದು ನಿರಂತರವಾಗಿದೆ. ಕಾಮಗಾರಿ ನಡೆದು ಹಲವು ಸಮಯ ಕಳೆದರೂ ಕೂಡ ಸೇತುವೆಗೆ ಶಾಶ್ವತ ತಡೆಗೋಡೆ ನಿರ್ಮಾಣವಾಗಿಲ್ಲ. ಮೋರಿಯ ನಿರ್ಮಾಣ ಕಾಮಗಾರಿಯೂ ಕೂಡ ಅವೈಜ್ಞಾನಿಕವಾಗಿ ನಡೆದಿದೆ. ಸಂಬಂಧಪಟ್ಟ ಇಲಾಖೆ, ಸ್ಥಳೀಯಾಡಳಿತ ಹಾಗೂ ಗುತ್ತಿಗೆದಾರರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಸ್ಥಳೀಯ ನಿವಾಸಿ ಉಮೇಶ್ ಕಾಮತ್ ಅವರು, ಶಿಥಿಲಗೊಂಡಿದ್ದ ಹಳೆ ಸೇತುವೆಯನ್ನು ಕೆಡವಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದ್ದರೂ ಕೂಡ ಅವೈಜ್ಞಾನಿಕ ಕಾಮಗಾರಿಯಿಂದ ಸೇತುವೆಯ ಮಧ್ಯದಲ್ಲಿ ಬೃಹತ್ ಹೊಂಡಗಳು ನಿರ್ಮಾಣವಾಗಿದೆ. ಸೇತುವೆಯ ಬದಿಗೆ ಹಾಕಿದ ಮಣ್ಣು ಕೊಚ್ಚಿ ಹೋಗಿದ್ದು, ಸ್ವಲ್ಪ ಎಡವಟ್ಟಾದರೂ ಕೂಡ ವಾಹನ ಸವಾರರಿಗೆ ಪ್ರಾಣಕಂಟಕವಾಗಿದೆ. ಕಾಮಗಾರಿ ನಡೆದು ಕೆಲವು ಸಮಯ ಆದರೂ ಕೂಡ ಸೇತುವೆಯ ಬದಿ ತಡೆಗೋಡೆ ನಿರ್ಮಿಸಿಲ್ಲ. ದೊಡ್ಡ ಅನಾಹುತ ಸಂಭವಿಸುವ ಮೊದಲೇ ಇಲಾಖೆಗಳು ಎಚ್ಚೆತ್ತುಕೊಳ್ಳಲಿ ಎಂದು ಆಗ್ರಹಿಸಿದರು. ನಾನು ಉಮೇಶ್ ಕಾಮತ್ ಅಂತ, ಇಲ್ಲಿ ಬದಿಯ ನಿವಾಸಿ. ನಾನು ಸಿವಿಲ್ ಇಂಜಿನಿಯರ್. ಈ ಮೋರಿ ಶಿಥಿಲವಾಗಿ ಒಂದು 2 ವರ್ಷದಿಂದ ನಾವು ಕಂಪ್ಲೇಂಟ್ ಮಾಡಿ ಮತ್ತು ಹೊಸತು ಮೋರಿ ಸರ್ಕಾರದವರು ಮಾಡಿದರು. ಆದರೆ ಅದರ ಸೈಡ್ನಲ್ಲಿ ಹಾಕಬೇಕಾದ ಮಣ್ಣನ್ನು ಅವರು ಪ್ರಾಪರ್ಲಿ ಹಾಕೋದ್ರಿಂದ ಮತ್ತು ತಡೆಗೋಡೆಯನ್ನು ಸರಿಯಾಗಿ ಕಟ್ಟೋದ್ರಿಂದ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಯಾರಾದರೂ ಬಿದ್ದು ಸತ್ತರೆ ಮತ್ತೆ ಸರ್ಕಾರಕ್ಕೆ ಜ್ಞಾನೋದಯ ಆಗಿ ಮತ್ತೆಲ್ಲ ಓಡಿ ಬರ್ತಾರೆ. ಅದಕ್ಕಿಂತ ಮುಂಚೆನೇ ಇಲ್ಲಿ ಬೇಲಿಯ ಅಥವಾ ತಡೆಗೋಡೆಯ ಮಾಡಿದರೆ ತುಂಬ ಉತ್ತಮ. ಮತ್ತು ಇಲ್ಲಿ ಹಾಕಿದ ರೋಡ್ ನೋಡಿ, ಆ ಬ್ರಿಡ್ಜ್ ಮೇಲೆ ಸ್ಲ್ಯಾಬ್ ಹಾಕಿದ್ದಾರೆ, ಅದರ ಬದಿಯಲ್ಲಿ 2 ಸೈಡಲ್ಲಿ ಸಹ ಮಣ್ಣು ತುಂಬಿಸಿದ್ದಾರೆ. ಅದು ಪ್ರತಿ 15 ದಿವಸಕ್ಕೊಮ್ಮೆ ಗುಂಡಿ ಬೀಳ್ತಾ ಇದೆ. ದಿವಸ ನಾವು ಇಲ್ಲಿ ಮನೆ ಬರಿಯಲ್ಲಿದ್ದೇವೆ, ಇಲ್ಲಿ ರಸ್ತೆಯಲ್ಲಿ ಡೈಲಿ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತದೆ. ಎಷ್ಟು ಜನ ಬೀಳ್ತಾರೆ. ಮೊನ್ನೊಬ್ಬ ಹೆಂಗಸು ಬಿದ್ದು ತುಂಬ ಪೆಟ್ಟಾಗಿತ್ತು. ಅವರನ್ನೆಲ್ಲ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ, ಎದ್ದು ಹೋಗ್ಲಿಕ್ಕೆ. ಏನಾದರೂ ರಾತ್ರಿ ಸರಿ ಇಲ್ಲಿ ಕಾಣಿಸೋದು ಸಹ ಇಲ್ಲ. ಆಚೆಯಿಂದ ತುಂಬ ಚೆಂದ ರಸ್ತೆ ಉಂಟು, ಈಚೆಯಿಂದ ತುಂಬ ಒಳ್ಳೆ ರಸ್ತೆ ಉಂಟು. ಮಧ್ಯದಲ್ಲಿ ಈ ಥರ ಗುಂಡಿ ಬಿದ್ದಿದ್ರೆ ಎಲ್ಲರೂ ಬರೋದೇನೋ, ಅಮಾಯಕ ಜನಗಳು ಬರುವಾಗ ಅವರಿಗೆ ಇಲ್ಲಿ ಸಡನ್ ಬ್ರೇಕ್ ಹಾಕಬೇಕಾಗ್ತದೆ. ಸಡನ್ ಬ್ರೇಕ್ ಹಾಕುವಾಗ ಬೈಕೋ ಕಾರೋ ಸ್ಲಿಪ್ ಆಗ್ತದೆ. ದಿವಸಕ್ಕೆ ಎಷ್ಟು ಜನ ಬೀಳ್ತಾರೆ. ಏನಾದರೂ ಒಂದು ಅಟ್ಲೀಸ್ಟ್ ಅಲ್ಲೊಂದು ಇದಾದರೂ ಹಿಡಿಯಲ್ಲ, ಬ್ಯಾರಿಕೇಡ್ ಆದರೂ ಹಿಡಿ, ಸಾಮಾನ್ಯ ಜನಗಳು ಬೀಳುವುದನ್ನು ತಪ್ಪಿಸ್ಬೋದಲ್ಲ. ಇಲ್ಲಿ ನೋಡಿ, ಇದು ಖಂಡಿತ ಯಾವುದಾದ್ರೂ ಜೀವಹಾನಿ ಆಗುವ ಸಂದರ್ಭ ಇದೆ, ಅದರ ಮೇಲೆ ಎಚ್ಚೆತ್ತುಕೊಳ್ತಾರೆ. ಅದಕ್ಕಿಂತ ಮುಂಚೆ ಏನಿಲ್ಲ. ಅದೇ ನೋಡಿ, ಎಲ್ಲ ಕಡೆಯಲ್ಲಿ ಮಣ್ಣು ಹಾಕಿದ ಹಾಗೆ ಇದೆ, ಅದಕ್ಕೆ ಏನು ರಿಟೆನ್ಷನ್ ವಾಲೇ ಇಲ್ಲ. ದಯವಿಟ್ಟು ಒಂದು ಈ ಸೈಡಿಗೆ ಗಮನ ಹರಿಸಿ ಒಂದು ಜೀವಹಾನಿ ಆಗುವುದನ್ನು ತಪ್ಪಿಸಬೇಕಾಗಿ ನಂದು ವಿನಂತಿ. ಹರೀಶ್ ಸಚ್ಚೇರಿಪೇಟೆ, ಪ್ರೈಮ್ ಟಿವಿ ನ್ಯೂಸ್.